ಜೈ ಜಿನೇಂದ್ರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಈ ತಿಂಗಳ 22ರಿಂದ ಶುರು ಮಾಡ್ತಾ ಇದ್ದಾರೆ. ಸಮಸ್ತ ಭಟ್ಟಾರಕರ ಆದೇಶದಂತೆ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಜೈನ ಬಾಂಧವರು ಅವರ ಧರ್ಮ, ಜಾತಿ ಮತ್ತು ಉಪಜಾತಿಗಳ ಬಗ್ಗೆ ಗಮನವಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಉಪಜಾತಿಗಳು 32 ಉಪಜಾತಿಗಳಿದೆ. ಅದರಲ್ಲಿ ಅವರು ಕೇಳುವಂಥ 60 ಪ್ರಶ್ನೆಗಳಲ್ಲಿ ನಮ್ಮದು 8ನೇ ಪ್ರಶ್ನೆನ ತಾವೆಲ್ಲ ಗಮನ ಇಟ್ಟು ಕೇಳಬೇಕು. 8ನೇದರಲ್ಲಿ ಧರ್ಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಜೈನ ಧರ್ಮ ನಂಬರ್ 4 ಬರುತ್ತೆ ಜೈನರದು. ಜಾತಿ ಅಂತ ಬಂದಾಗ ಜೈನ ದಿಗಂಬರ ಅಥವಾ ಜೈನ ಶ್ವೇತಾಂಬರ ಅಂತ ದಯವಿಟ್ಟು ಬರೀರಿ. ಉಪಜಾತಿಗಳು ಬಂದಾಗ ಜೈನ ಚತುರ್ಥ ಅಥವಾ ಜೈನ ಕಾಸಾರು, ಜೈನ ಬೋಗಾರು, ಈ 32 ಲಿಸ್ಟ್ ಏನಿದೆ ಅದರಲ್ಲಿ ಯಾವುದಾದ್ರೂ ನಿಮ್ಮದಾಗಿದ್ದಾಗ ಅದ್ರ ಪಕ್ಕದಲ್ಲಿ ಜೈನರು ಅನ್ನೋದನ್ನ ಸೇರಿಸಿ ನೀವು ಫಿಲ್ ಮಾಡಿ. ಇದನ್ನ ನೀವೆಲ್ಲ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಾನು ಕರ್ನಾಟಕ ಸರ್ಕಾರದಿಂದ ಸಮೀಕ್ಷೆ ಮಾಡಲು ಬಂದಿದ್ದೀನಿ ಮೇಡಮ್. ನಿಮ್ದು ಯಾವ್ದು ಧರ್ಮ ಮೇಡಮ್? ಜೈನ ಧರ್ಮ. ಜಾತಿ ಯಾವುದು ಮೇಡಮ್? ಜೈನ. ಉಪಜಾತಿ? ಜೈನನಾ? ಸರಿ, ಆಯ್ತು ಮೇಡಮ್, ಥ್ಯಾಂಕ್ ಯು. ಒಂದು ನಿಮಿಷ ನಿಲ್ಲಿ ಮೇಡಮ್. ತಾವು ಹೇಳ್ತಾ ಇದ್ದೀರಾ ಧರ್ಮ ಜೈನ ಅಂತ ಹೇಳಿದರೆ ಅದು ಸರಿ ಇದೆ ಮೇಡಮ್. ಜಾತಿ ಅಂತ ಕೇಳ್ತಾ ಇದಾರೆ. ತಾವು ದಯವಿಟ್ಟು ಹೇಳಬೇಕು ಜಾತಿ ಅನ್ನೋ ವಿಷಯ ಬಂದಾಗ ಜೈನ ದಿಗಂಬರ ಅಂತ ಹೇಳಿ. ಉಪಜಾತಿ ಅಂತ ಬಂದಾಗ ತಮ್ಮ ಯಾವ್ದು ಉಪಜಾತಿ ಇದೆ, ನೀವು ಪುರೋಹಿತರಾಗಿರೋದ್ರಿಂದ ನಿಮ್ಮ ಪಕ್ಕದಲ್ಲಿ ಜೈನ ಪುರೋಹಿತ ಅನ್ನೋದನ್ನ ಹಾಕೊಳ್ಳಿ ಮೇಡಮ್. ಯಾವುದೇ ಕಾರಣಕ್ಕೂ ತಾವು ಈ ತರ ಸೈನ್ ಮಾಡೋದಿಕ್ ಮುಂಚೆ ನೋಡಿ ಇಂದು ಮುಂದೆ ನೋಡ್ಕೊಂಡ್ ಬಿಡ್ತಾರೆ. ಅವರು ಜೈನ ಅನ್ನೋದನ್ನ ಬರ್ದಿರೋದನ್ನ ನೋಡಿ ನೀವು ಸೈನ್ ಹಾಕ್ಬೇಕು, ಹಾಗೆ ಸೈನ್ ಹಾಕ್ಬಾರ್ದು. ದಯವಿಟ್ಟು ಕ್ಷಮಿಸಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಕರ್ನಾಟಕ ಸರ್ಕಾರದಿಂದ ಸಮೀಕ್ಷೆ ಮಾಡಕ್ ಬಂದಿದ್ದೀವಿ. ಹೌದಾ? ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪದ್ಮಶ್ರೀ ಅಂತ. ನಿಮ್ದು ಧರ್ಮ ಯಾವುದು ಮೇಡಮ್? ನಮ್ದು ಜೈನ ಧರ್ಮ. ಜೈನ ಧರ್ಮನ. ಜಾತಿ ಯಾವುದು ಮೇಡಮ್? ಜಾತಿನೂ ಅದೇ ಬರುತ್ತೆ. ಜಾತಿನೂ ಜೈನನೇ ಬರುತ್ತೆ. ಉಪಜಾತಿ ಗೊತ್ತಿದೆಯಾ ಮೇಡಮ್? ಇದೆಲ್ಲ ನಮಗೆ ಗೊತ್ತಿಲ್ಲ. ಇದೆಲ್ಲ ನಮ್ಮ ಯಜಮಾನ್ರೆ ಹೇಳಬೇಕು. ಹೌದಾ? ಸರಿ, ನಾನೆಲ್ಲ ಟಿಕ್ ಮಾಡ್ಕೊಳ್ತೀನಿ. ಇದು ಕೊಂಚ ಸೈನ್ ಮಾಡ್ಬೇಕು ನೀವು. ಸೈನ್ ಮಾಡ್ಬಿಡ್ತೀರಾ ಮೇಡಮ್? ಆಯ್ತು. ಥ್ಯಾಂಕ್ ಯು ಮೇಡಮ್. ಬರ್ತೀವಿ ನಾವು. ಆಯ್ತು. ಸರಿ, ಮನೆ ಮುಗೀತು. ಹೋಗೋಣ ಸರ್ ಮನೆಯಿಂದ. ನಿಲ್ಲಿ ಮೇಡಮ್, ಒಂದು ನಿಮಿಷ ಮೇಡಮ್. ಸಮೀಕ್ಷೆಗೆ ಬಂದಿದ್ರಾ? ಹೌದು ಮೇಡಮ್. ಓ, ಎಲ್ಲ ಸರಿ ಹೇಳಿದ್ರ ಮೇಡಮ್? ಅವರು ಎಲ್ಲಾನು ಸರಿಯಾಗಿ ಫಿಲ್ ಮಾಡ್ಕೊಂಡಿದ್ದೀರಾ ಮೇಡಮ್? ಹೌದು ಮೇಡಮ್. ಒಂದ್ ನಿಮಿಷ ಮೇಡಮ್, ಇದೆಲ್ಲ ಏನ್ ಖಾಲಿ ಇದೆಯಲ್ಲ ಮೇಡಮ್? ಇಲ್ಲ, ಅವ್ರು ಸಹಿನೂ ಮಾಡ್ಬಿಟ್ಟಿದಾರಲ್ಲ ಮೇಡಮ್? ಹೌದು ಮೇಡಮ್. ಒಂದ್ ನಿಮಿಷ ತಡೀರಿ ಮೇಡಮ್. ಮೇಡಮ್, ಸಮೀಕ್ಷೆಗೆ ಬಂದಿದ್ರು, ತಾವೆಲ್ಲ ಅದಕ್ಕೂ ಉತ್ತರ ಕೊಟ್ಟಿದ್ದೀರಾ. ತಾವು ಯಾವ ಧರ್ಮದವರು ಮೇಡಮ್? ಜೈನ ಧರ್ಮದವರು. ಯಾವ ಜಾತಿಗೆ ಬರ್ತೀರಾ ಮೇಡಮ್? ಮೇಡಮ್, ಧರ್ಮದಲ್ಲಿ ನೀವು ಜೈನ ಧರ್ಮ ಅಂತ ಹೇಳಿದೀರಾ, ಸರಿ ಇದೆ. ಜಾತಿ ಅಂತ ಹೇಳಿದಾಗ ಬರೀ ಜಾತಿ ಅಂತ ಬರ್ಕೊಂಡ್ಬಿಟ್ಟಿದೀರಾ, ಜೈನ ಜಾತಿ ಅಂತ. ಜೈನ ಜಾತಿಯಲ್ಲಿ ಮೇಡಮ್ ಜೈನ ದಿಗಂಬರ, ಜೈನ ಶ್ವೇತಾಂಬರ ಅಂತ ಇದೆ. ನೀವು ದಯವಿಟ್ಟು ಜೈನ ದಿಗಂಬರ ಅಂತಾನೆ ಬರ್ಕೊಳ್ಬೇಕು ಮೇಡಮ್. ನೀವು ಬರ್ಕೊಳ್ಬೇಕಾದ್ರೆ ಅದನ್ನೇ ಬರ್ಕೊಳ್ಬೇಕು ಮೇಡಮ್. ಉಪಜಾತಿನ ನೀವು ಬಿಟ್ಟಿದ್ದೀರಾ, ಉಪಜಾತಿ ಹೆಸರೇ ಹೇಳಿಲ್ಲ ಮೇಡಮ್. ನೀವು ಯಾವ ಉಪಜಾತಿಗೆ ಬರ್ತೀರಾ? ಜೈನರಲ್ಲಿ ಉಪಜಾತಿಗಳಲ್ಲಿ 32 ಉಪಜಾತಿಗಳಿದೆ. ಅದರಲ್ಲಿ ಬೋಗಾರು, ಮತ್ತೆ ಚತುರ್ಥ, ಪಂಚಮ ಹೀಗೆಲ್ಲ ಇದೆ. ಅದ್ರಲ್ಲಿ ಯಾವ್ದು ಬರ್ತೀರಾ ಮೇಡಮ್ ನೀವು? ನೋಡಿ ಮೇಡಮ್, ದಯವಿಟ್ಟು ಜೈನ ಬೋಗಾರು ಅಂತ ಇದನ್ನ ಬರ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಮೇಡಮ್ ನೀವು ಇದನ್ನೆಲ್ಲ ಫಿಲ್ ಮಾಡ್ದಂಗೆ ಇಲ್ಲಿ ಕೊನೆಯಲ್ಲಿ ಸೈನ್ ಹಾಕ್ಬೇಡಿ. ಸೈನ್ ಆಗೋ ಅವಸರ ಇದ್ರೆ ಅಟ್ಲೀಸ್ಟ್ ಈ 8, 9, 10 ಈ 3 ಕಾಲಮ್ ಅನ್ನ ದಯವಿಟ್ಟು ನೀವು ನೋಡಿ ಇದು ಸರಿ ಇದೆ ಅಂತ ಆದ್ಮೇಲೆ ಸಹಿ ಮಾಡಿ ಮೇಡಮ್. ಓಕೆ. ತಾವು ಅಷ್ಟೇ ಮೇಡಮ್, ಇದನ್ನ ನೀವೇ ಬರ್ಕೊಳ್ಬಹುದು ಅಂತ ಏನೋ ಬರೆದ್ಬಿಡ್ಬೇಡಿ. ಯಾವುದೇ ರೀತಿನೂ ಮೇಡಮ್ ಈ ಧರ್ಮ, ಜಾತಿ, ಉಪಜಾತಿ ಈ 3ನ್ನ ಸರಿಯಾಗಿ ತಾವು ಬರೀದೆ ಸೈನ್ ಹಾಕ್ಬೇಡಿ ನೀವು ಮೇಡಮ್. ಅವ್ರು ಹೇಳ್ದೆ ನೀವು ಸೈನ್ ತಗೊಳ್ಬೇಡಿ ಮೇಡಮ್. ನೀವು ಈ ತರ ಮಾಡಿದ್ರೆ ಕಷ್ಟ ಆಗುತ್ತೆ. 60 ಪ್ರಶ್ನೆಗಳಿದೆ ಅಂತ ನೀವೇ ಬರ್ಕೊಂಡ್ಬಿಟ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಮೇಡಮ್. ಖಂಡಿತ ಇದನ್ನ ನೀವು ಸೈನ್ ಅವ್ರ ಹತ್ರ ಖಾತ್ರಿ ಮಾಡಿ ಸೈನ್ ತಗೊಳ್ಬೇಕು ಮೇಡಮ್. ಥ್ಯಾಂಕ್ ಯು. ನೀವು ನೋಡಿದ್ರಲ್ಲ ಯಾವ ತರ ತೊಂದರೆ ಆಗತ್ತೆ ಅಂತ. 60 ಪ್ರಶ್ನೆ ಇದೆ, ನೀವೇ ಬರ್ಕೊಳ್ಳಿ ಅಂತ ಬಿಟ್ಬಿಟ್ರೆ ಅವ್ರು ಏನ್ ಬೇಕಾದ್ರೂ ಬರ್ಕೋಬಹುದು. ಜೈನ ಇರೋ ಕಡೆ ಹಿಂದೂ ಬರ್ಕೋಬಹುದು, ಮುಸ್ಲಿಂ ಬರ್ಕೋಬಹುದು, ಕ್ರೈಸ್ಟ್ ಅಂತ ಬರ್ಕೋಬಹುದು. ಅದನ್ನ ನಾವು ಖಾತ್ರಿ ಪಡಿಸ್ಕೊಂಡು ನಮ್ದು ಜಾತಿ, ಧರ್ಮ ಮತ್ತೆ ಉಪಜಾತಿನ 3 ಖಾತ್ರಿ ಮಾಡಿ ಸೈನ್ ಆಗ್ತೀರಾ ಅಲ್ವಾ? ಇದನ್ನ ಮರಿಬೇಡಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ.